ಬಟ್ ಈ ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದ್ರೆ ಒಂದು ಕಾಲಘಟ್ಟದಲ್ಲಿತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಸಿದ್ಲಿಂಗ್ ಅವ್ರು ಆಗಲಿ ಅಥವಾ ನಾವು ಪುಟ್ಟಣ್ಣವರಾಗಲಿ ಅವರ ಸಿನಿಮಾಗಳಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಈ ಥರ ಕ್ರಾಂತಿಯ ವಿಚಾರಗಳಿರ್ತದೆ. ಎಲ್ಲೋ ಒಂದು ಕಡೆ ಮರೆಯಾಗ್ತಿದೆ ಅನ್ನೋ ಸಂದರ್ಭದಲ್ಲಿ ಅಗೇನ್ ನಮ್ಮ ಇಂಡಸ್ಟ್ರಿಯಲ್ಲಿ ಮತ್ತದೇ ಕತೆಗಳು ಬರ್ತಾ ಇದೆ. ಈಗ ಕಾಟೇರ ಆಗಲಿ ಲ್ಯಾಂಡ್ ಲಾರ್ಡ್ ಆಗಲಿ ಒಂದೊಳ್ಳೆ ಅಂದರೆ ಇಂಡಸ್ಟ್ರಿಗೆ ಪ್ರಸ್ತುತ ಈಗ ಬೇಕಾದಂಥ ಕತೆಗಳು ಅನ್ನಿಸ್ತಾ ಇದೆ ಈ ಸಿನಿಮಾಗಳೆಲ್ಲ. ಹೌದು, ಅಫ್ಕೋರ್ಸ್. ಅಂದರೆ ಪ್ರತಿಯೊಂದು ಸಿನಿಮಾನೂ ಅದೇ ರೀತಿ ರೂಪುಗೊಳ್ಬೇಕು. ಯಾಕಂದರೆ ನಮ್ಮೂರಿನ ಕತೆಗಳನ್ನ ನಾವು ಹೇಳಬೇಕು. ನಮ್ಮ ಮನೆಯಲ್ಲಿ ಏನೋ ಒಂದು ವಿಷಯಗಳ ಅಲ್ಲಿರೋ ಕಾನ್ಫ್ಲಿಕ್ಟ್ನ ಸಿನಿಮಾ ಮೂಲಕ ತೊಗೊಂಬರ್ಬೇಕು. ಸೊ ನಾನು ವೆಟ್ರಿಮಾರನ್ ಅವರ ತುಂಬ ದೊಡ್ಡ ಫ್ಯಾನು. ಸೊ ಹಾಗೆ ಅಂದರೆ ನಮ್ಮ ಕತೆಗಳನ್ನ ನಾವು ಹೆಚ್ಚು ಹೇಳಕ್ಕೆ ಹೊರಟಷ್ಟು ತುಂಬ ಒಳ್ಳೆ ಔಟ್ಪುಟ್ ಬರುತ್ತೆ ಸಿನಿಮಾಗಳಲ್ಲಿ. ಸೊ ಅದನ್ನು ನಾನು ನಂಬ್ತೀನಿ. ಆ ಲೆಕ್ಕಾಚಾರದಲ್ಲಿ ಯಾವ ಮಟ್ಟಿಗಿನ ಪ್ರಯೋಗ ಈ ಸಿನಿಮಾದಲ್ಲಿ ಆಗಿದೆ ಅಂತ ಅನ್ಸುತ್ತೆ? ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನೀವು ಕಾಸ್ಟ್ ವರ್ಗ ಅಂದರೆ ಕಾಸ್ಟ್ ನೋಡಿದ್ರೇ ಗೊತ್ತಾಗ್ಬೋದು. ರಾಜ್ ಬಿ ಶೆಟ್ಟಿ ಸರ್ ಆಗಿರ್ಬೋದು, ರಚಿತಾರಾಮ್ ಅವರು, ವಿಜಯಣ್ಣ ಎಲ್ಲರೂ ನಿರ್ದೇಶಕರೇ. ಅಂದರೆ ವಿಜಯಣ್ಣ ನಿರ್ದೇಶಕರು, ರಾಜ್ ಬಿ ಶೆಟ್ಟಿ ಸರ್ ನಿರ್ದೇಶಕರು, ರಚಿತಾರಾಮ್ ಮ್ಯಾಮ್ ತುಂಬ ಎಲ್ಲ ಲ್ಯಾಂಗ್ವೇಜಲ್ಲೂ ಆ್ಯಕ್ಟ್ ಮಾಡಿ ಬಂದಿರೋಂಥ ಆ್ಯಕ್ಟರ್ಸು. ಸೊ ಇವರೆಲ್ಲರೂ ಕೊಲಾಬ್ರೇಷನ್ ನೋಡಿದ್ರೇ ಕ್ವಾಲಿಟಿ ಆಫ್ ದ ಫಿಲಮ್ ನಿಮಗೆ ಕಾಣಿಸ್ಬೋದು. ಇವಾಗ ಆ ಗ್ಲಿಮ್ಸ್ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ಜಡೇಶ್ ಸರ್ದು ರೈಟಿಂಗು, ಕಾಟೇರದು, ಆಮೇಲೆ ಗುರು ಶಿಷ್ಯರು, ಜೆಂಟಲ್ಮೆನ್ನು, ತುಂಬ ಸೋಷಿಯಲಿ ಏನೋ ಒಂದು ನರೇಟಿವ್ ಇಟ್ಕೊಂಡೆ ಪ್ರತಿಯೊಂದು ಸಿನಿಮಾನು ಅವ್ರು ಮಾಡ್ತಾರೆ. ಸೊ ಹಂಗಾಗಿ ನೀವು 23rd ನಿಮ್ಗೆಲ್ಲ ಆನ್ಸರ್ ಸಿಗುತ್ತೆ ಸಿನಿಮಾದು. ಸರ್ ತಾನೆ ಆನ್ ಸ್ಕ್ರೀನಲ್ಲೂ ಕೂಡ ತಂದೆ ಮಗಳಾಗಿ ನಟಿಸೋದು ಎಷ್ಟು ಚಾಲೆಂಜ್ ಅಂತ ಅನ್ಸುತ್ತೆ? ಚಾಲೆಂಜ್ ಒಂದು ಕಂಫರ್ಟ್ ಇತ್ತು ಸರ್, ನಮ್ಮಪ್ಪ ಅಲ್ವಾ ಅಂತ. ಬಟ್ ನಾನು ಯಾವಾಗಲೂ ಹೇಳ್ದಂಗೆ ಅವರು ಆ ಪಾತ್ರ ಅವರು ಮೇಕಪ್ ಹಾಕೊಂಡು ಬಂದು ನಿಂತಾಗ ಅವ್ರು ಬರೀ ರಾಚಯ್ಯ ಆಗಿರ್ತಿದ್ರು. ನಾನು ಅಲ್ಲಿ ರಿತನ್ಯ ಅಲ್ಲ ಭಾಗ್ಯ. ಸೊ ನಾವು ಆ ಊರಿನ ರಾಚಯ್ಯ ಭಾಗ್ಯಾಗಿನೇ ಆ್ಯಕ್ಟ್ ಮಾಡ್ತಾ ಇದ್ವಿ. ಬಟ್ ತುಂಬ ಖುಷಿ ಅನ್ಸುತ್ತೆ ಸರ್, ಯಾಕಂತಂದರೆ ಆ ಕಂಫರ್ಟು ಅನ್ನೋದಕ್ಕಿಂತ ಒಂದು ಕಡೆ ಆದರೆ ನಾನು ಇವ್ರ ಮುಂದೆ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಲ್ಲ ಅನ್ನೋದು ನನ್ನ ತಲೆಯಲ್ಲಿ. ಯಾಕಂದರೆ ನನ್ನ ಅಪ್ಪನ ಒಪ್ಪಿಸಿ ಎಲ್ಲ ಹೇಳಿ ಅಂದರೆ ಈ ಇಂಡಸ್ಟ್ರಿಗೆ ಬಂದಿದ್ದಲ್ಲ, ಸೊ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಿತ್ತು. ಸೊ ಹಂಗಾಗಿ ಖುಷಿ ಆಗ್ತಿತ್ತು ನನಗೆ ಅದು ಆ್ಯಕ್ಟ್ ಮಾಡಬೇಕಾದ್ರೆ. ಮೊದಲ ಸೀನ್ ಅಂತ ನೆನೆಸ್ಕೊಳ್ಳೋದಾದ್ರೆ ಹೇಗಿತ್ತ ಕ್ಷಣ? ನಂದು ಶಿಶಿರ್ ಅವ್ರದ್ದೆ ಮೊದಲನೇ ಸೀನು. ಅವತ್ತು ಅದೊಂದು ಕ್ಯೂಟ್ ರೊಮ್ಯಾಂಟಿಕ್ ಸೀನ್, ತುಂಬ ಮುದ್ದಾಗಿರೋ ಸೀನ್ ಅದು. ಅದು ಮಾಡಬೇಕಾದ್ರೆ ನಾನು ಜಡೇಶ್ ಸರ್ಗೆ, ಸರ್ ಫಸ್ಟ್ ಡೇ ಇದೇ ಇರಬೇಕಾ ಸರ್, ನಂಗೆ ವಾರ್ಮ್ ಅಪ್ ಬೇಕು ಸರ್, ನಾನು ಇದು ಮಾಡಲ್ಲ ಮಾಡಿ ನೀವು ಮಾಡ್ತೀರಾ ಅಂತ ಅವ್ರ ಪಾಪ ಇದು ಮಾಡಿದ್ರು. ಆಮೇಲೆ ಅದು ಮಾಡ್ಬೇಕಾದ್ರೆ ಸ್ವಲ್ಪ ಮುಜುಗರ ಅನಿಸ್ತಂದ್ರೆ ನನ್ನ ತಂದೆ ಅಲ್ಲೇ ಕೂತಿದ್ರಲ್ಲ, ಹೆಂಗಪ್ಪ ಮಾಡೋದು ಅಂತ ಅವ್ರು ಮಾನಿಟ್ರ್ ಮುಂದೆ ಕೂತಿದ್ರು. ಬಟ್ ಅವ್ರು ನಮ್ಮಿಬ್ರಿಗೂ ತುಂಬ ಕಂಫರ್ಟ್ ಫೀಲ್ ಮಾಡಿಸಿ, ಮಾಡಿ ನೀವಿಬ್ರು ಈ ಪಾತ್ರಗಳಷ್ಟೇ, ಹಂಗೆಲ್ಲ ಅನ್ಕೊಂಬಾರ್ದು, ಅವ್ರು ನಮ್ಗಿಂತ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ. ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸ್. ಅದು ನಮ್ಮ ಫಸ್ಟ್ ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಶೂಟ್ ಮೆಮರಿ. ತಂದೆ ಜೊತೆಗಿನ ಮೊದಲ ಸೀನ್ ಯಾವುದು, ಹೇಗಿತ್ತು? ಅದು ಫಸ್ಟ್ ಡೇನೇ ಇತ್ತು. ಅದು ಒಂದೇ ದಿನ, ಅದು ಕಂಟಿನ್ಯೂಷನ್ ಸೀನ್. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ನಾನು ಅಲ್ಲೊಂದೊಂದು ಇಲ್ಲ ಚಿಕ್ಕದಾಗ ಏನೋ ಆಯ್ತು, ಕೆಳಗೆ ಬಿದ್ವಿ ಅನ್ಸುತ್ತೆ ಅವತ್ತು, ಸ್ಲೈಟ್ ಆಗಿ ಒಂಚೂರು ಹಿಂಗೆ. ಅದು ತುಂಬಾ ಮೆಮೊರೇಬಲ್ ಸರ್. ಈ ಸಿನಿಮಾಗೋಸ್ಕರ ಇಷ್ಟೆಲ್ಲ ಫಸ್ಟ್ ಡೇನೆ ಕಷ್ಟಪಟ್ಟವಲ್ಲ ಅಂತ. ಈ ಸಿನಿಮಾಗೆ ಅವ್ರ ಮೇಲೆ ಹಾಕೊಂಡಿರುವಂಥ ಚಾಲೆಂಜ್ ನೋಡೋದಾದ್ರೆ, ಯಾಕಂದ್ರೆ ಈ ಥರದೊಂದು ಲುಕ್ನಲ್ಲಿ, ಯಾಕಂದ್ರೆ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ಕಲ್ಲಿ ಬರುವಂಥದ್ದಾಗಲಿ, ಏಜ್ಡ್ ಕ್ಯಾರೆಕ್ಟರ್ ಮಾಡೋದು, ಎಷ್ಟೋ ಬಹುತೇಕ ನಟರು ಈ ಥರ ಲುಕ್ ಕೇಳಿದಾಗ ಆ ಥರ ಮಾಡಿ ಅಂದಾಗ ಒಂದೇ ಒಂದು ಯೋಚನೆ ಮಾಡ್ತಾರೆ, ಇದು ಬೇಕಾ ಮಾಡಬೇಕಾ ಅಂತ. ಎಲ್ಲೋ ಒಂದು ಕಡೆ ಈ ಪಾತ್ರನ ಗಟ್ಟಿಯಾಗಿ ಒಪ್ಕೊಂಡಿದ್ರೆ ಅದ್ರ ಜೊತೆ ನನ್ನ ಮಗಳು ಬರ್ತಾ ಇದ್ದಾಳೆ ಅನ್ನೋ ಒಂದು ಧೈರ್ಯ ಇರ್ಬೋದು. ಅವರು ವರ್ಸಟಾಲಿಟಿ, ಅವರ ಆ್ಯಕ್ಟಿಂಗ್, ಅವ್ರ ಸ್ಕ್ರಿಪ್ಟ್ ಚೂಸ್ ಮಾಡೋದು ಹೆಂಗಿದೆ ಸರ್, ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಕೇಳ್ತೀನಿ, ನಿಂಗೆ ಏಜ್ಡ್ ಕ್ಯಾರೆಕ್ಟರ್ ಮಾಡಿದ್ಮೇಲೆ ನಿನಗೆ ಏನು ಅನ್ಕೊಳ್ಳಲ್ವ, ಏನು ಅನ್ಸಲ್ವಾ ಅಂದರೆ, ಅದು ಪಾತ್ರ ಅಷ್ಟೇ, ಸೊ ನಾನು ಪಾತ್ರಕ್ಕೋಸ್ಕರ ನಾನು ಹಂಗೆ ಮಾಡಲೇಬೇಕು ಅಂತ ಹೇಳ್ತಾರೆ. ಹೆಂಗೆ ಮಾಡ್ತೀಯಾ ಇದು, ಹೆಂಗೆ ನೀನು ಮತ್ತೆ ನೀನು ಭೀಮಾ ನೋಡಿದ್ರೆ ಪುಟ್ಟ ಹುಡುಗನ ಥರ ಕಾಣ್ತಾರೆ, ಆಲ್ ಆಫ್ ಅ ಸಡನ್ ಇಲ್ಲೊಂದು ಚೇಂಜ್ ಓವರ್, ನನಗೆ ಇಷ್ಟು ಮೆಚ್ಯೂರ್ಡಾಗಿ ಕಾಣ್ತಿದ್ದಾರೆ ಅಪ್ಪ ಅಂತ. ಬಟ್ ಅವರೆಲ್ಲ ಇದಿದೆ ಸರ್, ಅವ್ರು ಆ ಥರ ಚೇಂಜ್ ಓವರ್ ಆಗ್ತಾರೆ ಪಾತ್ರದಿಂದ ಪಾತ್ರಕ್ಕೆ. ತುಂಬ ಖುಷಿ ಅನಿಸುತ್ತೆ ನನಗೆ, ಅವ್ರನ್ನ ತುಂಬ ಇನ್ಸ್ಪೈರಿಂಗ್ ನಂಗೆ ಆ ವಿಚಾರದಲ್ಲಿ. ಆ್ಯಂಡ್ ಅವ್ರು ಅದು ಹೇಳ್ತಾರೆ ಕೂಡ, ಪ್ರತಿ ನಟ ನಟಿನೂ ಒಂದು ಪಾತ್ರದಿಂದ ಪಾತ್ರಕ್ಕೆ ಆ ಥರ ಚೇಂಜ್ ಓವರ್ ಆಗಬೇಕು, ಹಂಗಿದ್ರೆ ಮಾತ್ರನೇ ನೀವು ಒಳ್ಳೆ ಆ್ಯಕ್ಟರ್ಸು ಅಂತ.